ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೀನಿ ವೀಕ್ಷಕರೇ. ಹಾಗಿದ್ರೆ ಒಂದು ಶುಭ ದಿನವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಇದರ ಬಗ್ಗೆ ಏನ್ ಅನಿಸ್ತಿದೆ ಈ ಒಂದು ವಿಡಿಯೋದ ಬಗ್ಗೆ ಅಂತ. ಓಕೆ, ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ. ಸೊ ಗೃಹಲಕ್ಷ್ಮಿ ಬಗ್ಗೆ ತುಂಬಾ ಚರ್ಚಾ ವಿವರಗಳು ಹಾಗೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಾ ಇದ್ದಾರೆ ಜನರು. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾನೆ. ಹಾಗೆ 23ನೇ ಕಂತು 22ನೇ ಕಂತು ಈಗಾಗಲೇ ರಿಲೀಸ್ ಆಗಿದೆ, ಬಟ್ ಎಷ್ಟು ಜನರಿಗೆ ಸಿಕ್ಲಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಓಕೆನಾ? ಸೊ 23ನೇ ಕಂತು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಈ ಒಂದು 23ನೇ ಕಂತಿನ ಹಣವನ್ನ ಹಾಸನದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ 23ನೇ ಕಂತಿನ ಹಣವನ್ನ ಈ ಒಂದು ದೀಪಾವಳಿಗೆ ನಾವು ಇನ್ನೇನು ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ದೀಪಾವಳಿ. ಸೊ ಈ ಒಂದು 23ನೇ ಕಂತನ್ನ ನಾವು ದೀಪಾವಳಿಗೆ ರಿಲೀಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ 23ನೇ ಕಂತಿಗೆ ಹೋಗೋಕ್ಕಿಂತ ಮುಂಚೆ 22ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಆಲ್ಮೋಸ್ಟ್ 70% ಪೀಪಲ್ಗೆ ಈ ಒಂದು 23ನೇ ಕಂತಿನ ಹಣ ಬರಲಿಲ್ಲ. ಓಕೆನಾ? ಸೊ ನನ್ನ ಪ್ರಕಾರ ಅಂತ ನಾನು ಹೇಳ್ತೇನೆ. ಅದರಲ್ಲಿ ಮೈಸೂರು, ಕೊಡಗು ಜಿಲ್ಲೆಗಳಿಗಂತೂ ಬಿಟ್ಟೇ ಇಲ್ಲ ಅವರು. ಸೊ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದೆ, ಆದರೆ ಮೈಸೂರು, ಮಂಡ್ಯ ಹಾಗೆ ಕೊಡಗು ಜಿಲ್ಲೆಗಳಿಗೆಲ್ಲ ಈ ಒಂದು ಅಮೌಂಟ್ ಬರಲೇ ಇಲ್ಲ, ಯಾರಿಗೂ ಕೂಡ ಹಾಕಲೇ ಇಲ್ಲ. ಓಕೆನಾ? ಸೊ ಹಾಗಾಗಿ ಈ ಒಂದು ಜಿಲ್ಲೆಗಳಿಗೆ ಎಲ್ಲೋಯ್ತು ಈ ಒಂದು ಹಣ, ಬರೀ ದಕ್ಷಿಣ ಕನ್ನಡಕ್ಕೆ ಮಾತ್ರ ಹಾಕಿದ್ದಾರೆ ಅಂತ ನಾನು ಕೂಡ ತಿಳ್ಕೊಳ್ತಾ ಇದ್ದೆ. ಸೊ ಈ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಸೊ ತುಂಬಾ ಜನರಿಗೆ ಹಾಕ್ಬಿಟ್ಟಿದ್ದಾರೆ, ತುಂಬಾ ಜನರಿಗೆ ಹಾಕ್ಲಿಲ್ಲ. ಹಾಗೆ ಅವರು ಗೊಂದಲಕ್ಕೆ ಈಡಾಗ್ತಿದ್ದಾರೆ. ಹಾಕೋದಾದ್ರೆ ಎಲ್ರಿಗೂ ಒಟ್ಟಿಗೆನೆ ಹಾಕ್ಬೇಕಲ್ವಾ. ಸೊ 1 ವೀಕ್ ಆಯ್ತು, 2 ವೀಕ್ಸ್ ಆಯ್ತು. ತುಂಬಾ ಈಗ ಅಕ್ಟೋಬರ್ 4ಗೆ ಈ ಒಂದು ಫಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ ಈ ಒಂದು ಹಣವನ್ನ. ಈಗ ಅಕ್ಟೋಬರ್ 17, 18 ಆದ್ರೂ ಕೂಡ ಉಳಿದ ಜಿಲ್ಲೆಗಳಿಗೆ ಈ ಒಂದು ಹಣ ಬರಲಿಲ್ಲ. ಸೊ ತುಂಬಾ ಜನ ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. ಇನ್ನು 23ನೇ ಕಂತಿನ ಬಗ್ಗೆ ಕೂಡ ಅವರು ಮಾತಾಡ್ತಾ ಇದ್ದಾರೆ. 22ನೇ ಕಂತಿನ ಹಣವೇ ಪೆಂಡಿಂಗ್ ಇರುವಾಗ 23ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ಯಾಕಪ್ಪ ಅಂತ ಹೇಳಿದ್ರೆ, ಕೆಲವು ಜಿಲ್ಲೆಗಳಿಗೆ ಹಾಕಿದ್ದಾರೆ, ಹಾಗೆ ಕೆಲವು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಹಾಕ್ಲಿಲ್ಲ. ಕೆಲವು ಅಂತಲ್ಲ, 70% ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಹಾಕ್ಲಿಲ್ಲ. ಸೊ ಜನಗಳು ಕಾದು ಈಗ ಮೋರ್ ದೆನ್ 17 to ಒಂದು 15 to 17 ದಿನಗಳಾಗಿದೆ ಅಲ್ವಾ, 15ರಿಂದ 17 ದಿನಗಳಕ್ಕಾದ್ರೂ ಕೂಡ ಈ ಒಂದು ಹಣ ಬರಲಿಲ್ಲ. ಸೊ ಇದು ಯಾಕೆ ಗೊಂದಲಕ್ಕೀಡಾಗ್ತಿದೆ ಅಂತ ಹೇಳಿದ್ರೆ, ಸ್ವಲ್ಪ ಜನರಿಗೆ ಹಾಕಿ ಇನ್ನು ಸ್ವಲ್ಪ ಜನರಿಗೆ ಹಾಕದೇ ಇರುವುದು. ಓಕೆನಾ? ಸೊ 22ನೇ ಕಂತಿನ ಹಣವು 21ನೇ ಕಂತಿನ ಹಣವೇ ಕ್ಲಿಯರ್ ಆಗಲಿಲ್ಲ, ಆದರೆ 23ನೇ ಕಂತಿನ ಹಣ ಬಿಡುಗಡೆಗೆ ತಯಾರು ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಈ ಒಂದು 22ನೇ ಕಂತಿನ ಹಣ ಬರಲಿಲ್ವೋ, ಸೊ 21ನೇ ಕಂತಿನ ಹಣ ನಾನು ಹೇಳಿದೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ಒಮ್ಮೆ. ಓಕೆನಾ? ಸೊ 22ನೇ ಕಂತಿನ ಹಣ ಯಾರಿಗೆಲ್ಲ ಬರಲಿಲ್ಲೋ, ಖಂಡಿತವಾಗ್ಲೂ ನಿಮಗೆ ಈ ಒಂದು ಹಣ ದೀಪಾವಳಿ ಟೈಮ್ನಲ್ಲಿ ಒಟ್ಟಿಗೆ 4000 ಬರುವ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಬರಲಿಲ್ಲ ಅವ್ರನ್ನ ನೋಟ್ ಮಾಡ್ಕೊಂಡು ಇಟ್ಟಿದ್ದಾರೆ. ಸೊ 22ನೇ ಕಂತಿನ ಹಣ ಪ್ಲಸ್ 23ನೇ ಕಂತಿನ ಹಣ ಬರುವ ಚಾನ್ಸಸ್ ಇದೆ. ಓಕೆನಾ? ಸೊ ಹೇಳ್ತಾ ಇದ್ದಾರೆ, ಹಬ್ಬಕ್ಕೆ ಹಬ್ಬ ಆಯ್ತು, ಈ ಹಬ್ಬ ಆಯ್ತು, ಗೌರಿ ಹಬ್ಬ ಆಯ್ತು, ಎಲ್ಲವೂ ಮುಗಿದು ದೀಪಾವಳಿ ಹಬ್ಬಕ್ಕೆ ತಲುಪಿದ್ದೇವೆ. ಸೊ ಹಾಗಾಗಿ ಬೇಗನೆ ಈ ಒಂದು ದೀಪಾವಳಿ ಹಬ್ಬಕ್ಕೆ ಈ ಒಂದು ಹಣವನ್ನ ಬೇಗನೆ ಹಾಕ್ಲಿ ಅಂತ ಹಾರೈಸ್ತಾ ಇದ್ದೇನೆ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ಹಬ್ಬಕ್ಕಾದ್ರೂ ಅವರಿಗೆ ಹೆಲ್ಪ್ ಆಗ್ಲಿ ಅಂತ. ಓಕೆನಾ? ಸೊ ನಾವಾಗಿ ಕೇಳಿಕೊಂಡ ಒಂದು ಯೋಜನೆ ಅಲ್ಲ ಇದು. ಸೊ ಸರ್ಕಾರವೇ ನೀಡಿದಂತಹ ಯೋಜನೆ. ಸೊ ಬೇಗನೆ ಎಲ್ರಿಗೂ ಕೂಡ ಕ್ಲಿಯರ್ ಆಗ್ಲಿ ಈ ಒಂದು ಅಮೌಂಟ್ ಅಂತ ಹೇಳ್ತಾನೆ. ಸೊ ಈ ಒಂದು ದೀಪಾವಳಿ ಹಬ್ಬಕ್ಕೆ 23ನೇ ಕಂತಿನ ಹಣವನ್ನು ರಿಲೀಸ್ ಮಾಡುವ ತಯಾರಿಯಲ್ಲಿದೆ ಸರ್ಕಾರ. ಹಾಗಿದ್ದರೆ 22ನೇ ಕಂತಿನ ಹಣವನ್ನ ಬೇಗನೆ ರಿಲೀಸ್ ಮಾಡ್ಲಿ ಅಂತ ಹೇಳ್ತೇನೆ. ಓಕೆನಾ? ಸೊ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದೀರಾ, ನಮ್ಗೆ 26ನೇ ಕಂತಿನ ಹಣ ಬಂದಿಲ್ಲ, 27ನೇ ಕಂತಿನ ಹಣ ಬಂದಿಲ್ಲ. ಖಂಡಿತವಾಗ್ಲೂ 24ನೇ ಕಂತಿನ ಹಣದವರೆಗೆ ಮಾತ್ರ ನಿಮ್ಗೆ ಬರಬೇಕಾಗಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇರುವ ವಿಚಾರ, ಆಗಸ್ಟ್ 30 2023 2023ರಲ್ಲಿ ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ಆಗಸ್ಟ್ 30 ಆ ಒಂದು ಮಂತ್ ಎಂಡ್ ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ರಿಂದ ಆಗಸ್ಟ್ ಅನ್ನ ಬಿಟ್ಬಿಡೋಣ. ಸೊ ಸೆಪ್ಟೆಂಬರ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 2023 to 24 12 ಮಂತ್ಸ್ ಆಯ್ತು. ಹಾಗೆ 24 to 25 ಆಗಸ್ಟ್ ಬರುವಾಗ ನಮಗೆ ಎಷ್ಟಾಗುತ್ತೆ, 24 ಮಂತ್ಸ್ ಆಗುತ್ತೆ. ಸೊ ಆಗಸ್ಟ್ ನದು ಸೆಪ್ಟೆಂಬರ್ ಅಲ್ಲಿ ಕೊಡುವಂಥದ್ದು, ಸೆಪ್ಟೆಂಬರ್ ನದು ಅಕ್ಟೋಬರ್ ಅಲ್ಲಿ ಕೊಡುವಂಥದ್ದು, ಹೀಗೆ ಅಲ್ವಾ. ಸೊ ಟೋಟಲ್ ನಿಮಗೆ 25ನೇ ಕಂತಿನ ಹಣದವರೆಗೆ ಬರಬೇಕಾಗಿದೆ. ಓಕೆನಾ? ಸೊ ಈ ಸೆಪ್ಟೆಂಬರ್ದು ಅಕ್ಟೋಬರ್ಲಿ ಕೊಡ್ತಾರೆ. ಸೊ ಸೆಪ್ಟೆಂಬರ್ನ ಬಿಟ್ಬಿಡೋಣ. ಸೊ ಆಗಸ್ಟ್ ಸೆಪ್ಟೆಂಬರ್ ಅಂತ ಹೇಳಿದ್ರೆ 24ನೇ ಕಂತಿನ ಹಣದವರೆಗೆ ನಿಮಗೆ ಹಣ ಬರಬೇಕಾಗಿತ್ತು. ಬಟ್ ಕೇವಲ ಕೆಲವೊಬ್ಬರಿಗೆ 21ನೇ ಕಂತಿನ ತನಕ ಬಂದಿದೆ, ಇನ್ನು ಕೆಲವೊಬ್ಬರಿಗೆ 22ನೇ ಕಂತಿನ ತನಕ ಬಂದಿದೆ, ಇನ್ನು 23ನೇ ಕಂತಿನ ಹಣ ರಿಲೀಸ್ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಫೇರ್ ಆಗಿ ಅವರ ಹಣವನ್ನು ಹಾಕ್ಲಿ ಅಂತ ಹೇಳ್ತೇನೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ? ಸೊ ತುಂಬಾ ಜನರಿಗೆ ಹಾಕುವಂಥದ್ದು, ತುಂಬಾ ಜನರಿಗೆ ಹಾಕದೇ ಇರುವಂಥದ್ದು, ಸೊ ಇದು ಗೊಂದಲಕ್ಕೆ ಆಗ್ತಿದೆ. ಸೊ ಹಾಕದೇ ಇದ್ರೂ ಕೂಡ ಪರವಾಗಿಲ್ಲ, ಯಾರಿಗೂ ಕೂಡ ಬಂದಿಲ್ಲ ಅಂತ ಸುಮ್ಮನೆ ಇರ್ಬೋದು. ಬಟ್ ತುಂಬಾ ಜನರಿಗೆ ಹಾಕುವಂಥದ್ದು, ಕೆಲವೊಂದಿಷ್ಟು ಜನರಿಗೆ ಹಾಕದೇ ಇರುವಂಥದ್ದು ಅನ್ಫೇರ್ ಆಕ್ಟಿವಿಟಿ ಆಗಿದೆ. ಸೊ ನೀವು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.